ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ನಾವು ಇವತ್ತೇನು ಮಾಡಿದ್ವಿ ಅಂದ್ರೆ ಸೆಕೆಂಡ್ PUC ಅಕೌಂಟೆನ್ಸಿ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಬರುವಂತಹ ಕ್ವಶನ್ ಪೇಪರನ್ನು ಏನು ಮಾಡಿದ್ನು ಸಾಲ್ವ್ ಮಾಡ್ಕೋತಾ ಹೋಗುಣ್ರಿ. ಸೊ ನೋಡಿರಿ, ಫಸ್ಟ್ ನಿಮ್ಗೆಲ್ರಿಗೂ ಗೊತ್ತು ಫೆಬ್ರವರಿ 28ಕ್ಕೆ ಏನದಾವ್ರಿ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಅದಾವಂತ. ಸೊ ಸೆಕೆಂಡ್ PUC ಎಕ್ಸಾಮ್ ಅಕೌಂಟೆನ್ಸಿ ಎಷ್ಟು ಮಾರ್ಕ್ಸಿಗೆ ಇರುತ್ತೆ? 80 ಮಾರ್ಕ್ಸಿಗೆ ಇರುತ್ತೆ ರೀ. ಸೊ ನಂಬರ್ ಆಫ್ ಕ್ವಶನ್ಸ್ 32 ಇದ್ರೆ 3 hours ಏನಾಗಿತ್ತು ರೀ ಟೈಮಿಂಗ್ ಇರ್ತೈತಿ. ಸೊ ನಾವು ಯಾವ ಥರ ಬೇಗ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದು ಅಂತ ಹೇಳಿ ನಾವೇನು ಮಾಡೋಣ ನೋಡ್ಕೊತ ಹೋಗುಣ್ರಿ. ಸೊ ಫಸ್ಟ್ ನೋಡಿರಿ, ಪಾರ್ಟ್ ಎ. ಸೊ ಇಲ್ಲೇನು ಮಾಡಿರ್ತಾರೆ, MCQ ಕ್ವಶನ್ಸ್ 5 ಇರ್ತವೆ ನೋಡಿರಿ, ಒಂದೊಂದೇ ಹೇಳ್ಕೊತ ಹೋಗ್ನು. ಸೊ ನೋಡಿರಿ, ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸ್ ಗಿವನ್. ಸೊ ನೋಡಿರಿ, ಒಂದೇದು ಪಾರ್ಟ್ನರ್ಶಿಪ್ ಡೀಡ್ ಮೇ ನಾಟ್ ಕಂಟೇನ್ಸ್, ಅಂದರೆ ಈ ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವುದು ಪಾರ್ಟ್ನರ್ಶಿಪ್ ಸಂಸ್ಥೆಯ ಕಂಟೇನ್ ಅಲ್ಲ ಅಂತ ಹೇಳಿ ನಾವು ಏನು ಮಾಡಬೇಕು, ಚಾಯ್ಸ್ ಮಾಡಬೇಕಾಯ್ತು. ಸೊ ನೋಡಿರಿ, ನೇಮ್ ಆಫ್ ದಿ ಫರ್ಮ್, ಇದು ಪಾರ್ಟ್ನರ್ಶಿಪ್ ಡೀಡ್ ಬರ್ತೈತೆ ರೀ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. ಸೊ ಇದು ಏನು ಬರ್ತೈತೆ ರೀ, ಪಾರ್ಟ್ನರ್ಶಿಪ್ ಡೀಡಲ್ಲಿ ಬರ್ತೈತೆ. ಸೊ ಓನರ್ಶಿಪ್ ಆಫ್ ಪ್ರಾಪರ್ಟಿ, ಸೊ ಇದೇನಾಗಂಗಿಲ್ಲ ರೀ, ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಬರಲ್ಲ. ಸೊ ಆಪ್ಷನ್ ಡಿ ಏನು ರೀ, ಪಾರ್ಟ್ನರ್ಶಿಪ್, ಇದು ಓನರ್ಶಿಪ್ ಆಫ್ ಪ್ರಾಪರ್ಟಿ. ನೋಡಿರಿ, ಯಾವುದು ಓನರ್ಶಿಪ್ ಆಫ್ ಪ್ರಾಪರ್ಟಿ. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಒನ್, ಇನ್ ದಿ ಅಬ್ಸೆನ್ಸ್ ಆಫ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ acquisition of share in the profit of the retiring or deceased partner by the remaining partners, it is assumed that they will acquire his or her share in. ಸೊ ಇಲ್ಲಿ ನೋಡ್ರಿ, ರಿಟೈರಿಂಗ್ ಅಂತ ಕೊಟ್ಟಾರ. ಸೊ ಇದು ಒಂದು ನೋಡ್ರಿ, ರಿಟೈರಿಂಗ್ ಅನ್ನೋ ವರ್ಡ್ ಅದ್ರಾಗ ಬರ್ತೈತೆ ರೀ, ಗೇನಿಂಗ್ ರೇಷಿಯೋ. ಸೊ ಸೆಕೆಂಡ್ ಒನ್ ಯಾವ್ದು ರೀ, ಗೇನಿಂಗ್ ರೇಷಿಯೋ. ಆಪ್ಷನ್ ಡಿ ಗೇನಿಂಗ್ ರೇಷಿಯೋ. ಇನ್ನು ನೋಡ್ರಿ, ಥರ್ಡ್ ಒನ್, ಇಫ್ ಅ ಶೇರ್ ಹೋಲ್ಡರ್ ಫೇಲ್ಸ್ ಟು ಪೇ ಕಾಲ್ ಮನಿ ಇಟ್ ಈಸ್ ಕಾಲ್ಡ್. ಸೊ ನೋಡ್ರಿ, ಆಪ್ಷನ್ ಎ ಫಸ್ಟ್ ಕಾಲ್, ಆಪ್ಷನ್ ಬಿ ಕಾಲ್ಸ್ ಇನ್ ಅಡ್ವಾನ್ಸ್, ಆಪ್ಷನ್ ಸಿ ಕಾಲ್ಸ್ ಇನ್ ಏರಿಯರ್ಸ್, ಆಪ್ಷನ್ ಡಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ನೋಡ್ರಿ, ಫಸ್ಟ್ ಕಾಲ್ ಶೇರ್ ಹೋಲ್ಡರ್ ಇದ್ರಾಗ ಬರ್ತೈತೆ ರೀ ಕಾಲ್ಸ್ ಇನ್ ಅಡ್ವಾನ್ಸ್, ಬಿ ಬರ್ತೈತೆ ರೀ ಕಾಲ್ಸ್ ಇನ್ ಏರಿಯರ್ಸ್. ಸೊ ಇದೇನಾಗ್ತೈತೆ ರೀ, ಈ ಕಂಟೆಂಟ್ ಒಳಗೆ ಬರಲ್ಲ. ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಾಗ್ತೈತೆ ರೀ, ಇದ್ರೊಳಗೆ ಬರ್ತೈತೆ. ಸೊ ನೋಡಿರಿ, ಫೋರ್ತ್ ಒನ್, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಪಿಯರ್ ಇನ್ ಎ ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್. ಸೊ ನೋಡಿರಿ, ಫಸ್ಟ್ ಆಪ್ಷನ್ ಎ ಕರೆಂಟ್ ಅಸೆಟ್ಸ್, ಆಪ್ಷನ್ ಬಿ ಕರೆಂಟ್ ಲಯಬಿಲಿಟೀಸ್, ಆಪ್ಷನ್ ಸಿ ಕರೆಂಟ್ ಲಯಬಿಲಿಟೀಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಆಪ್ಷನ್ ಡಿ ನಾನ್ ಕರೆಂಟ್ ಅಸೆಟ್ಸ್. ಸೊ ಇಲ್ಲಿ ಯಾವ್ದು ಬರ್ತೈತೆ ರೀ, ಆಪ್ಷನ್ ಬಿ ಕರೆಂಟ್ ಲಯಬಿಲಿಟೀಸ್. ಇನ್ನು ನೋಡಿರಿ, ಫಿಫ್ತ್ ಒನ್, ಲಿಕ್ವಿಡಿಟಿ ರೇಷಿಯೋಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್. ಆಪ್ಷನ್ ಎ ಪ್ಯೂರ್ ರೇಷಿಯೋ ಫಾರ್ಮ್, ಆಪ್ಷನ್ ಬಿ ಪರ್ಸಂಟೇಜ್, ಆಪ್ಷನ್ ಸಿ ರೇಟ್ ಆರ್ ಟೈಮ್, ಆಪ್ಷನ್ ಡಿ ಇಂಟಿಜರ್. ಸೊ ಆಪ್ಷನ್ ಏನಾಗ್ತೈತೆ ರೀ, ಪ್ಯೂರ್ ರೇಷಿಯೋ ಫಾರ್ಮ್. ನೋಡಿರಿ, ಇನ್ನು ನೆಕ್ಸ್ಟ್ ಒನ್, ಫಿಲ್ಲಿಂಗ್ ದ ಬ್ಲ್ಯಾಂಕ್ by using the appropriate answers from those given in the bracket. ಸೊ ಇವು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಎಷ್ಟು ನೋಡ್ರಿ, 5 ಅದಾವ. ಸೊ ನೋಡ್ರಿ, ಇಲ್ಲೇನು ಕೊಟ್ಟಾರ್ರಿ, ಮೇಲೆ ಇವಕ್ಕೆ ಏನು ಬರ್ತಾವು ಅಂತ ಆನ್ಸರ್ ಅದಕ್ಕೆ ಏನು ಮಾಡ್ಯಾರ, ಆಪ್ಷನ್ಸ್ ಕೊಟ್ಟಾರ. ಸೊ ಇದ್ರೊಳಗೆ ನಾವು ಏನಾಗ್ತೈತಿ, ಯಾವ್ದು ಕರೆಕ್ಟ್ ಆಗ್ತೈತಿ ಅಂತ ಹೇಳಿ ಏನು ಮಾಡ್ಬೇಕ್ರಿ, ನೋಡ್ಬೇಕ್ರಿ. ಸೊ ಫಸ್ಟ್ ನೋಡ್ರಿ, ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್. ಸೊ ಟ್ಯಾಂಜಿಬಲ್ ನಾಟ್ ಇಂಟ್ಯಾಂಜಿಬಲ್ ಅಸೆಟ್. ಸೊ ಗುಡ್ ವಿಲ್ಲನ್ನು ನಾವು ಏನು ಮಾಡ್ಬೋದು, ಕೈಯಿಂದ ಟಚ್ ಮಾಡೋಕ್ಕಾಗಂಗಿಲ್ಲ. ಸೊ ಅದೇನಾಗ್ತೈತಿ, ಇಂಟ್ಯಾಂಜಿಬಲ್ ಅಸೆಟ್. ಸೆವೆಂತ್ ಒನ್ ನೋಡ್ರಿ, ಇಫ್ ಆ್ಯನ್ ಅಸೆಟ್ ಈಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ ಸಚ್ ಎ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಈಸ್ ಟು ಬಿ. ಸೊ ನೋಡ್ರಿ, ಅಸೆಟನ್ನು ಪಾರ್ಟ್ನರ್ ಟೇಕನ್ ಓವರ್ ಮಾಡಿದ್ರೆ ಅಲ್ಲಿ ಏನಾಗ್ತೈತೆ ರೀ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಂದ ಅದೇನಾಗ್ತೈತೆ ರೀ, ಇದ್ರೊಳಗೆ ನೋಡ್ರಿ ಡೆಬಿಟೆಡ್. ಸೊ ಏನಾಗ್ತೈತೆ ರೀ, ಡೆಬಿಟೆಡ್ ಆಗ್ತೈತೆ ರೀ. ನೆಕ್ಸ್ಟ್ ನೋಡ್ರಿ, ಏಟ್ ಒನ್, ಡಿಬೆಂಚರ್ಸ್ ವಿಚ್ ಆರ್ ಟ್ರಾನ್ಸ್ಫರಬಲ್ ಬೈ ಮೇರೆ ಡೆಲಿವರಿ ಆರ್ ಕಾಲ್ಡ್ ಡ್ಯಾಶ್ ಡೆಬೆಂಚರ್ಸ್. ಸೊ ನೋಡ್ರಿ, ಇಲ್ಲಿ ಏನು ಬರ್ತೈತೆ ರೀ, ಬಿಯರರ್ ಡೆಬೆಂಚರ್ಸ್. ಇನ್ನು ನೋಡ್ರಿ, ನೈನ್ತ್ ಒನ್, ದ ಟರ್ಮ್ ಅನಾಲಿಸಿಸ್ ಮೀನ್ಸ್ ಡ್ಯಾಶ್ ಆಫ್ ಫೈನಾನ್ಸಿಯಲ್ ಡಾಟಾ. ಸೊ ಇದೇನಾಗ್ತೈತೆ ರೀ, ಸಿಂಪ್ಲಿಫಿಕೇಷನ್. ಏನಾಗ್ತೈತೆ ರೀ, ಸಿಂಪ್ಲಿಫಿಕೇಷನ್. ಇನ್ 10th ಒನ್ ನೋಡ್ರಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಹೆಲ್ಪ್ಸ್ ಇನ್ ಡ್ಯಾಶ್ ಆಫ್ ಕ್ಯಾಶ್ ಫ್ಲೋಸ್. ಸೊ ನೋಡ್ರಿ, ಇಲ್ಲಿ ಏನಾಗ್ತೈತಿ, ಬ್ಯಾಲೆನ್ಸಿಂಗ್ ಆಫ್ ಕ್ಯಾಶ್ ಫ್ಲೋಸ್.
ಸೊ ಇವೇನಾಯ್ತು ರೀ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಇನ್ನು ನೆಕ್ಸ್ಟ್ ನೋಡಿರಿ ಮ್ಯಾಚ್ ದಿ ಫಾಲೋಯಿಂಗ್ ಐತಿ. ಸೊ ಮ್ಯಾಚ್ ದಿ ಫಾಲೋಯಿಂಗ್. ಸೊ ಮ್ಯಾಚ್ ದ ಫಾಲೋಯಿಂಗ್ ನೋಡಿರಿ ಎ ಮತ್ತು ಬಿ ಐತಿ. ಸೊ ಇದ್ರೊಳಗೆ ಯಾವ್ದು ಕರೆಕ್ಟ್ ಆಗ್ತೈತಿ ಅಂತ ನೋಡ್ಬೇಕು ರೀ. ಸೊ ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್. ಸೊ ಇದೇನಾಗ್ತೈತಿ ನೋಡಿರಿ. ಸೊ ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್ ಏನಾಗ್ತೈತಿ ರೀ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. ನೆಕ್ಸ್ಟ್ ನೋಡಿರಿ ಬಿ ಪಾರ್ಟ್ನರ್ಸ್ ಲೋನ್. ಸೊ ಪಾರ್ಟ್ನರ್ಸ್ ಲೋನ್ ಏನಾಗ್ತೈತಿ ರೀ ಸೆಟಲ್ಡ್ ಪೇಮೆಂಟ್. ಸಿ ನೋಡಿರಿ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಏನಾಗ್ತೈತಿ ರೀ ಅಕ್ನಾಲೆಜ್ಮೆಂಟ್ ಆಫ್ ಡೆಬ್ಟ್ಸ್. ಡಿ ನೋಡಿರಿ ಟ್ರೆಂಡ್ ಅನಾಲಿಸಿಸ್. ಸೊ ಟ್ರೆಂಡ್ ಅನಾಲಿಸಿಸ್ ಏನಾಗ್ತೈತಿ ರೀ ಸೆಕೆಂಡ್ ಒನ್ ಟೂಲ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್. ಈ ನೋಡಿರಿ ರಿಡನ್ಷನ್ ಆಫ್ ಡಿಬೆಂಚರ್ಸ್. ಸೊ ಇದೇನಾಗ್ತೈತಿ ರೀ 3 ಕ್ಯಾಶ್ ಔಟ್ಫ್ಲೋ. ಸೊ ಇಷ್ಟೇನಾಯ್ತು ರೀ ಮ್ಯಾಚ್ ದಿ ಫಾಲೋವಿಂಗ್ ಐತೆ. ಇನ್ನೇನು ಮಾಡೋಣ್ರಿ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ನೋಡ್ರಿ ಫಸ್ಟ್ ಒನ್ ಏನೈತಿ ನಾಲ್ಕನೇದೋಗ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ 1 ಸೆಂಟೆನ್ಸಸ್ ಈಚ್. ಸೊ ನೋಡ್ರಿ ಫಸ್ಟ್ ಒಂದು ಕ್ವಶನ್ ಏನೈತಿ ಫೈಂಡ್ ಔಟ್ ಇಂಟ್ರೆಸ್ಟ್ at 5% per annum on capital of 2,50,000 for 6 months. ಸೊ ನಾವು ಇಲ್ಲಿ ಏನು ಮಾಡಬೇಕಾಗೈತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಏನು ಮಾಡಬೇಕಾಗೈತಿ ಫೈಂಡ್ ಔಟ್ ಮಾಡಬೇಕಾಗೈತಿ. ಸೊ ನೋಡಿರಿ 12th ಒಂದು ಕ್ವಶನ್. ಸೊ ಇಂಟ್ರೆಸ್ಟ್ ಈಕ್ವಲ್ ಟು ನೋಡಿರಿ ಇಂಟ್ರೆಸ್ಟ್ ಈಕ್ವಲ್ ಟು ಏನಾಗ್ತೈತಿ ನಮ್ಗೆ ಅಮೌಂಟ್ ಆಫ್ ಕ್ಯಾಪಿಟಲ್ into rate of interest into time. ಸೊ ನೋಡ್ರಿ ಅಮೌಂಟ್ ಆಫ್ ಕ್ಯಾಪಿಟಲ್ ಎಷ್ಟೈತ್ರಿ 2,50,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ನೋಡ್ರಿ 5% ಐತಿ. ಸೊ 5/100. ಟೈಮ್ ನೋಡ್ರಿ 6 months ಐತಿ. ಸೊ 6/12. ಸೊ ನೋಡ್ರಿ ಈ 0 ಕ್ಯಾನ್ಸಲ್ 0 ಕ್ಯಾನ್ಸಲ್ 6 1s 6 2s. ಸೊ ನೋಡ್ರಿ 2,500 ಇಂಟು 5. ಸೊ ನೋಡ್ರಿ ಡಿವೈಡೆಡ್ ಬೈ ಎಷ್ಟು 2. ಸೊ ಡಿವೈಡೆಡ್ ಬೈ 2. ಸೊ ನೋಡ್ರಿ ಎಷ್ಟು ಬರ್ತೈತಿ 6,250. ಸೊ 6,250. ಸೊ ನಮ್ಗೆ ಇದೇನು ರೀ ಇಂಟ್ರೆಸ್ಟ್ ಫಸ್ಟ್ ಒಂದು ಕ್ವಶನ್. ಇನ್ನು ನೋಡ್ರಿ ಸೆಕೆಂಡ್ ಒನ್ 13th. ಸೊ ನೋಡ್ರಿ ರಿಟೈರ್ಮೆಂಟ್ ನಾರ್ಮಲಿ ಟೇಕ್ಸ್ ಪ್ಲೇಸ್ ಎಟ್ ದ ಎಂಡ್ ಆಫ್ ಆ್ಯನ್ ಅಕೌಂಟಿಂಗ್ ಪೀರಿಯಡ್ ವೇರ್ ಆ್ಯಸ್ ಡೆತ್ ಆಫ್ ಎ ಪಾರ್ಟ್ನರ್ ಮೇ ಅಕ್ಯೂರ್ ಆಟ್ ಎನಿ ಟೈಮ್. ಸೊ ಇದು ಟ್ರೂನ ಈ ಸ್ಟೇಟ್ಮೆಂಟ್ ಟ್ರೂನ ಅಥವಾ ಪಾಲ್ಸ ಅಂತ ಕೇಳ್ಯಾರು. ಸೊ ನೋಡ್ರಿ ಇಲ್ಲಿ ಏನಾಗ್ತೈತಿ ಇದೇನಾಗ್ತೈತಿ ರೀ ಟ್ರೂ. ಸೊ 13th ಒನ್ ಏನು ರೀ ಟ್ರೂ. ನೆಕ್ಸ್ಟ್ ನೋಡ್ರಿ 14th ಒನ್ ಎಕ್ಸ್ಪ್ಯಾಂಡ್ ಒ ಪಿ ಸಿ. ಸೊ ಎಕ್ಸ್ಪ್ಯಾಂಡ್ ಒ ಪಿ ಸಿ ಅಂದ್ರೆ ಸೊ ನೋಡ್ರಿ ಒ ಪಿ ಸಿ ಈಕ್ವಲ್ ಟು 1 person ಕಂಪ್ನಿ. ನೋಡ್ರಿ ನೆಕ್ಸ್ಟ್ 15th ಒನ್. ಸೊ 15th ಒನ್ ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್. ಸೊ ನೋಡ್ರಿ ಇಲ್ಲಿ ಏನು ಬರ್ತೈತೆ ರೀ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಒನ್ ಕೇಳ್ಯಾರ. ಶೋ ನೋಡ್ರಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ show the financial position and performance of a business. ಸೊ ನೋಡ್ರಿ ಇದು 1 mark ಸಿಗೈತಿ. ಸೊ ಇಲ್ಲಿ ನಾವು ಇದನ್ನ ಟೋಟಲ್ ಸ್ಟೇಟ್ಮೆಂಟ್ ಒಳಗೆ ಬರೆದ್ರೆ ಏನಾಗ್ತೈತಿ ರೀ ಕರೆಕ್ಟ್ ಎಲ್ಲಿ ಮಾರ್ಕ್ಸ್ ಏನೂ ಇದ್ನಾಗಲ್ಲ ರೀ ಕರೆಕ್ಟ್ ಆಗ್ತೈತಿ. ಸೊ ನೋಡ್ರಿ ನೆಕ್ಸ್ಟ್ 16th ಒನ್
Give one example of current assets. So, example of current assets. Current assets. So, nodri, cash, stock. ಸೊ ಇನ್ನೂ ಏನಾಗ್ತೈತೆ ರೀ ಇ ಟಿ ಸಿ. ಸೊ ಒನ್ ಕೋಡ್ ಅಂದ್ರೆ ಸೊ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ನಾಲೆಜ್ ಇರಲಿ ಅಂತ ಎಕ್ಸ್ಟ್ರಾ ಕೊಟ್ಟೇನಿ ರೀ. ಇನ್ನು ನೋಡಿರಿ ನೆಕ್ಸ್ಟ್ ಸೆಕೆಂಡ್ ಒನ್ ಪಾರ್ಟ್ ಬಿ. ಸೊ ಪಾರ್ಟ್ ಎ ಒಳಗೆ ಏನು ಮಾಡ್ಯಾರ ರೀ 1 ಮಾರ್ಕ್ಸಿನ ಕ್ವಶನ್ ಎಲ್ಲ ಬಂದವು. ಸೊ ನೋಡಿರಿ ಪಾರ್ಟ್ ಎ ಒಳಗಿನ ಎಲ್ಲ ಕ್ವಶನ್ಸ್ ಮುಗ್ದು ರೀ. ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಒಳಗೆ ನೋಡಿರಿ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ನೋಡಿರಿ 3 ಕ್ವಶನ್ಸ್ಗೆ ಏನು ಮಾಡ್ಯಾರ ಆನ್ಸರ್ ಕೊಡ್ರಿ ಅಂತ ಹೇಳ್ಯಾರ. ಬಟ್ ನಾ ಎಲ್ಲ ಏನು ಮಾಡ್ತೀನಿ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಬರ್ಕೋತ ಹೋಗ್ತೀನಿ ನೋಡಿರಿ. 17th ಒಂದು ನೋಡಿರಿ ಗಿವ್ ದ ಮೀನಿಂಗ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಸೊ ನೋಡಿರಿ 17th ಒನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ is a method in which the capital of partners remains fixed and all adjustments are made through current accounts. In next ನೋಡ್ರಿ 17th ಒನ್ ಫಿನಿಶ್ ಆಯಿತು. ಸೊ ಕ್ಯಾಪಿಟಲ್ ಮೆಥಡ್ದು ಏನು ಮಾಡಿದ್ವಿ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ದು ಮೀನಿಂಗನ್ನು ಬರೆದ್ವಿ. ಇನ್ನು ನೋಡ್ರಿ 18th ಒನ್ ರೈಟ್ ಎನಿ 2 ways of settlement of claims of the deceased partners. ಸೊ ನೋಡ್ರಿ 18th ಒನ್. ಸೊ ಫಸ್ಟ್ ಒನ್ ನೋಡ್ರಿ ಬೈ ಪೇಯಿಂಗ್ ಕ್ಯಾಶ್ immediately. Second one ನೋಡ್ರಿ by transferring the amount to the loan account of the deceased partner. ಸೊ ನೋಡ್ರಿ ಇದು 18th ಒನ್ ಆಯ್ತು ರೀ. ಇನ್ನು ನೆಕ್ಸ್ಟ್ ನೋಡ್ರಿ 19th ಒನ್ ಮೆನ್ಷನ್ 2 types ಆಫ್ 19th ಒನ್ ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಸೊ ನಾವು ಇಲ್ಲಿ ಏನು ಮಾಡ್ಬೇಕಾಗೈತೆ ರೀ ಇಶ್ಯೂ ಆಫ್ ಶೇರ್ಸನ್ನು 2 ಬರಿಬೇಕಾಗೈತಿ. ಸೊ ನೋಡ್ರಿ 19th ಒನ್ ಫಸ್ಟ್ ಒನ್ issue of shares at par. Second one ನೋಡ್ರಿ issue of shares at premium. ಸೊ ನೋಡ್ರಿ ಇದು issues of shares. ಇನ್ನು ನೆಕ್ಸ್ಟ್ ನೋಡ್ರಿ 20th ಮೆನ್ಷನ್ 2 types ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ನೋಡ್ರಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೂ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನೋಡ್ರಿ 20th. ಸೊ 20th ಒಳಗೆ ಫಸ್ಟ್ ಒಂದು ನೋಡ್ರಿ ಏನು ಬರ್ಬೋದು ರೀ ನಾವು ಬ್ಯಾಲೆನ್ಸ್ ಶೀಟ್. ಸೆಕೆಂಡ್ ಒಂದು ನೋಡ್ರಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್.
ಸೊ ನೋಡಿರಿ ಇದ್ರಿ 20 ಆಯ್ತು. ಇನ್ನು ನೋಡಿರಿ ನೆಕ್ಸ್ಟ್ ಒನ್ 21th, if revenue from operations are 48,000, opening trade receivables are 8,000 and closing trade receivables are 6,000. Calculate the cash receipts from customers. ಸೊ 21th ನೋಡ್ರಿ. ಸೊ ನೋಡ್ರಿ 21. ಸೊ ನೋಡ್ರಿ ಇಲ್ಲಿ ಏನು ಬರಿಬೇಕಂದ್ರೆ ಕ್ಯಾಶ್ ರಿಸಿಪ್ಟ್ ಫ್ರಮ್ ಕಸ್ಟಮರ್ಸ್ ಈಕ್ವಲ್ ಟು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಪ್ಲಸ್ ಓಪನಿಂಗ್ ರಿಸೀವಬಲ್ಸ್ minus closing receivables. ಸೊ ನೋಡ್ರಿ ಓಪನಿಂಗ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟಿದ್ರಿ 48,000. ಸೊ 48,000 ಪ್ಲಸ್ ಟ್ರೇಡ್ ರಿಸೀವಬಲ್ಸ್, ಓಪನಿಂಗ್ ಟ್ರೇಡ್ ರಿಸೀವಬಲ್ಸ್ ಎಷ್ಟಿದ್ರಿ 8,000. ಸೊ ನೋಡ್ರಿ ಪ್ಲಸ್ 8,000 ಮೈನಸ್ ಕ್ಲೋಸಿಂಗ್ ರಿಸೀವಬಲ್ಸ್ ಎಷ್ಟಿತ್ತು ನೋಡ್ರಿ, ಕ್ಲೋಸಿಂಗ್ ರಿಸೀವಬಲ್ಸ್ 6,000 ಇತ್ತು. ಸೊ 6,000. ಸೊ ನೋಡ್ರಿ ಇಲ್ಲಿ 48,000 ಪ್ಲಸ್ 8,000 ಮೈನಸ್ 6,000. ಸೊ ನೋಡ್ರಿ 48,000 ಪ್ಲಸ್ 8,000 ಮೈನಸ್ 6,000. ಸೊ ನೋಡ್ರಿ ಎಷ್ಟಾಗ್ತೈತಿ 50,000. ಸೊ 21 ಏನು ಬಂತ್ರಿ 50,000. ಇದೇನಾಯ್ತು ರೀ ನಮ್ಗೆ ಇಷ್ಟು ಬಂತು. ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿಕ್ಷಿಂದ ನಾ ಈ ಥರ ಎಲ್ಲ ಏನು ಮಾಡತ್ತೀನಿ ರೀ, ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ಸೊ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಉಳಿದಿರುವಂತಹ ಪಾರ್ಟ್ ಸಿ. ಸೊ 21 ತನಕ ಫಿನಿಶ್ ಮಾಡೀವಿ. ಉಳಿದಿದ್ದನ್ನು ಏನು ಮಾಡು ಮುಂದಿನ ವೀಡಿಯೋದೊಳಗೆ ನೋಡು. ಸೊ 6 ಮಾರ್ಕ್ಸ್ ಕ್ವಶನ್ಸ್ ಅಗೇನ 12 ಮಾರ್ಕ್ಸ್ ಕ್ವಶನ್ಸ್. ಸೊ ನೋಡಿರಿ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡೋತನ ವೆಯ್ಟ್ ಮಾಡಿರಿ. ಥ್ಯಾಂಕ್ ಯು.